ಮಾತಾಡಬೇಕು ಹೊರತು ಸಂತೋಷ ಅಂತ ಯಾಕೆ ಎದೆ ತಟ್ಟಿ ಅವ್ರು ಹೇಳ್ತಾರೆ ನಾನು ರೈತ ಅಂತ ರೈತನ ಮಗ ಅಂತ ಹೇಳ್ತಾ ಇದ್ದಾರೆ. ಯಾಕಂದರೆ ಯಾರು ಹೇಳೋದಿಲ್ಲ ಹಾಗೆ. ಯಾಕಂದರೆ ನಮಗೆ ನಾಚಿಕೆ ಅಂಜಿಕೆ ಅದು ಅದು ರೈತರು ಅಂತ ಹೇಳ್ತಾರೆ. ನಾನು ಸಹ ಎದೆ ತಟ್ಟಿ ಹೇಳ್ತೇನೆ ನಾನು ಸಹ ರೈತ ಅಂತ. ಯಾಕಂದರೆ ನನ್ನ ಹತ್ರ ಪ್ರೂವ್ ಉಂಟು, ನಾನು ಗದ್ದೆಯಲ್ಲಿ ಕೆಲಸ ಮಾಡ್ತೇನೆ, ನಾನು ಪ್ರೂವನ್ನು ಕೆಲಸ ಮಾಡುವವನು. ಗದ್ದೆ ನನಗೆ ತೋಟ ಗದ್ದೆ ಎಲ್ಲ ಉಂಟು, ನಾನು ಖುದ್ದು ಮಾಡುವವನು. ಅವರು ರೈತರ ಮಗ ಆಗಿ ಇವತ್ತು ಆ ಸ್ಟೇಜಲ್ಲಿ ಇದ್ದು ಇಡೀ ವರ್ಲ್ಡಿಗೆ, ಇಡೀ ಪಬ್ಲಿಕ್ಕಿಗೆ, ಇಡೀ ಕರ್ನಾಟಕದವರಿಗೆ ಬಿಗ್ ಬಾಸಲ್ಲಿ ಅವರೊಂದು ರೈತರ ಮಗ ಅಂತ ಒಂದು ಶೋ ಮಾಡಲಿಕ್ಕೆ ಅವರಿಗೊಂದು ವೇದಿಕೆ ಸಿಕ್ಕಿದೆ. ಸೊ ರೈತರ ಗದ್ದೆಯಲ್ಲಿ ಕೆಲಸ ಮಾಡುವವರು 100% ವರ್ಕ್ ಮಾಡ್ತಾರೆ. ಸೊ ನನ್ನೊಂದು ಇಷ್ಟ ಏನಂದರೆ ಸೆಕೆಂಡ್ ಬಂದರೆ ವರ್ತೂರು ಸಂತೋಷ್, ಇಲ್ಲದ್ರೆ ಪ್ರತಾಪ್, ಇದರಲ್ಲಿ ವರ್ತೂರು ಸಂತೋಷ್ ಬರಬೇಕಂತ ಇನ್ನೊಂದು ವಿಚಾರ ನಂದು. ಈಗ ಸೆಕೆಂಡ್ ಆಪ್ಷನ್ ಕೊಟ್ಟರೆ ನನಗೆ ವರ್ತೂರು ಸಂತೋಷೇ ಬರಬೇಕು. ಯಾಕಂದರೆ ಬಿಸ್ನೆಸ್ ಅಂತ ಇರುವಾಗ ಎರಡು ಚಾಯ್ಸ್ ಇರ್ತದೆ. ಒಂದು ಕೂಲಿ ಕೆಲಸ, ನೆಕ್ಸ್ಟ್ ಒಂದು ಬಿಸ್ನೆಸ್ ಅಂತ. ಈಗ ವರ್ತೂರು ಸರ್ ಏನು ಕೃಷಿ ಮಾಡ್ತಾಯಿದ್ದಾರೆ. ಸೊ ಅದರಲ್ಲಿ ಅವರು ವೆಲ್ ಸೆಟ್ಲ್ ಆಗಿದ್ದಾರೆ. ಸೊ ಅವರಿಗೆ ಸೆಕೆಂಡು ಬಂದರೂ ಸಹ ಪರವಾಗಿಲ್ಲ, ಯಾಕಂದರೆ ವೆಲ್ ಸೆಟ್ಲ್ ಅವರು. ಸೊ ಅದಕ್ಕೋಸ್ಕರ ಸೆಕೆಂಡ್ ಒಪಿನಿಯನ್ ನಾನು ಅವರಿಗೆ ಕೊಡ್ತೇನೆ. ಇದರಲ್ಲಿ ಅವರು ಆರ್ಟ್ಫುಲ್ ಆಗಿ ಇದ್ದಾರೆ ನಮ್ಮ ಹತ್ರ, ನಮ್ಮೊಟ್ಟಿಗೆ. ನೋಡಿ ಸರ್, ಗದ್ದೆಯಲ್ಲಿ ನಾವು ಬೀಜ ಬಿತ್ತಿದ ಮೇಲೆ ಏಕೆ ನಾಳೆ ಆಗೋದಿಲ್ಲ. ಸೊ ಅದು ಸ್ಲೋ ಮೋಷನಲ್ಲಿ ಅದು ಫಲ ಕೊಡ್ತದೆ. ಸೊ ಈ ಥರನೇ ಬಿಗ್ ಬಾಸ್ ಆಗಿ ವರ್ತೂರು ಸಂತೋಷ ಆಗಿ ಅದು ಫಲ ಮತ್ತೆ ಕೊಡುವುದಲ್ಲ ಸರ್. ಈಗ ನಾವು ಅದನ್ನು ಇಮಿಡಿಯೇಟ್ ಅವರೇ ವಿನ್ ಅವ್ರು ಕೆಲಸ ಮಾಡಲಿಲ್ಲ, ಅವರು ಏನು ಪರ್ಫಾರ್ಮೆನ್ಸ್ ಕೊಡಲಿಲ್ಲ ಅಂತೆಲ್ಲ, ಅದು ಎಲ್ಲ ಸ್ಕ್ರಿಪ್ಟಿಂಗ್ ಇರ್ತದೆ. ಏನೇನು ಮಾಡಬೇಕು, ಏನೇನು ಮಾಡಬಾರ್ದು, ಓವರ್ ಆಗಿ ಅವ್ರು ಏನು ಮಾಡಲಿಕ್ಕೆ ಆಗೋದಿಲ್ಲ ಅಲ್ಲಿ. ಸೊ ಅವರ ಫ್ಯಾನ್ ಫಾಲೋವರ್ ಇದ್ದಾರಲ್ಲ, ವಿನ್ ಮಾಡಿಸಲೇಬೇಕಲ್ಲ, ಅವರ ಜವಾಬ್ದಾರಿ. ಈಗ ನಮ್ಮ ಫ್ಯಾನ್ ಅಂತ ಹೇಳಿದ ಮೇಲೆ ನಮ್ಮ ಜವಾಬ್ದಾರಿ ಅವರನ್ನು ವಿನ್ ಮಾಡಿಸೋದು. ನಾವೆಲ್ಲ ನೋಡ್ತೇವಲ್ಲ ಅದನ್ನು. ಸೊ ಇಬ್ಬರು ನನಗೆ ನೋಡಿ, ಒಬ್ಬರು ಅವರು ಈಗ ಕ್ರಿಯೇಟಿವಿಟಿ ಮಾಡ್ತಾ ಇದ್ದಾರೆ, ಮುಂದೆ ಹೋಗ್ತಾ ಇದ್ದಾರೆ. ಒಬ್ಬರು ರೈತರು ಪ್ರೂವ್ ಮಾಡಿ ಎದೆ ತಟ್ಟಿ ಹೇಳುವ ಮನುಷ್ಯ. ನಾನು ಸಹ ಎದೆ ತಟ್ಟಿ ಹೇಳ್ತೇನೆ, ಎಸ್ ರೈತರ ಮಗ ಅಂತ. ನಾನು ಅದರಲ್ಲಿ ತುಂಬ ಪ್ರೌಡ್ ಫೀಲ್ ಮಾಡ್ತೇನೆ. ಸೊ ಅವರು ರೈತರ ಮಗರೇ. ಸೊ ಅವರು ಅದರಲ್ಲಿ ಅಚೀವ್ಮೆಂಟ್ ಮಾಡಿದ್ದಾರೆ. ಸರ್ ನೆಕ್ಸ್ಟ್ ಇದೊಂದು ಅವರಿಗೊಂದು ಪಾರ್ಟ್ ಒಂದು ಅಚೀವ್ಮೆಂಟ್. ಸೊ ಸೆಕೆಂಡ್ ವಿನ್ನಿಂಗ್ಸ್ ಆದರೂ ಸಹ ಸೊ ಇಟ್ಸ್ ಓಕೆ, ದೊಡ್ಡ ಏನು ಇಶ್ಯೂಸ್ ಇಲ್ಲ. ಸೊ ಇಬ್ಬರು ಏನೋ ಒಂದು ಕ್ರಿಯೇಟಿವಿಟಿ ಮಾಡುವಾರೆ ಅಷ್ಟೇ. ಅಷ್ಟೇ. ಎಸ್ ಸರ್, ಎಸ್ ಸರ್. ನೋಡಿ ಅಲ್ಲಲ್ಲ, ಅದು 100%. ಯಾಕಂದರೆ ಅವರಿಗೆ ದುಡ್ಡು ಮುಖ್ಯ ಅಲ್ಲ ಅಲ್ಲಿ. ಅವರ ಈ ಮೂಮೆಂಟ್ ತನಕ ಇದ್ದಾರಲ್ಲ, ಅದು ಇಂಪಾರ್ಟೆನ್ಸ್. ಯಾಕಂದರೆ ಅವರ ಫ್ಯಾನ್ ಅಷ್ಟವ್ರಿಗೆ ಇಟ್ಟಿದ್ದಾರಲ್ಲ, ಅಂದರೆ ಹಾರ್ಟಲ್ಲಿ ಇಟ್ಟಿದ್ದಾರೆ ಅವರು, ಅದು ಇಂಪಾರ್ಟೆಂಟ್ ಸರ್. ದುಡ್ಡು ಅವ್ರದ್ದು ಉಂಟು, ಬೇಜಾನ್ ದುಡ್ಡು ಉಂಟು ರೈತರವರು. ಸೊ ಅದಕ್ಕೆ ಏನು ಪ್ರಾಬ್ಲಮ್ ಇಲ್ಲ. ರೈತ ಭೂಮಿಗೆ ನಾವು ಏನು ಕೊಟ್ಟಿದ್ದೇವೋ ಅದು ಯಾವತ್ತೂ ನಮಗೆ ಏನು ಹಾಳು ಬಗೆಯೋದಿಲ್ಲ. ಅದು ಅವ್ರಿಗೆ ಕೊಡ್ತದೆ, ಅದು ಅವ್ರಿಗೆ ಸಿಕ್ಕಿದೆ ಅವರಿಗೆ ಅಷ್ಟೇ. ಅವ್ರಿಗೆ ಹಣ ಎಲ್ಲ ದೊಡ್ಡ ವಿಷಯ ಇಲ್ಲ ಅವರಿಗೆ. ಅವ್ರು ಅಲ್ಲಿವರೆಗೆ ಮುಟ್ಟಿದ್ದಾರಲ್ಲ ಸಾಕು. ಸೆಕೆಂಡ್ ಆದರೂ ಪರವಾಗಿಲ್ಲ, ಅಟ್ಲೀಸ್ಟ್ ಒಂದು ಚಾನ್ಸ್ ಕೊಟ್ಟಿದ್ದಾರೆ ಪ್ರತಾಪ್ ಅವರು ವಿನ್ ಆಗಲಿಕ್ಕೋಸ್ಕರ. ಇದು ಎರಡು ವಿಚಾರ ನಮ್ಮ ಸರ್. 100% ಸರ್. ಅವ್ರಿಗೆ ಗೆದ್ದರೆ ರೈತರು ನಾವೆಲ್ಲ ಗೆದ್ದಾಗೆ ಸರ್. ಯಾಕಂದರೆ ನಾವು ರೈತರಲ್ಲ, ನಾವು ಗೆಲ್ಲಬೇಕು ಸರ್. 100%. ಇಬ್ಬರಿಗೂ ಸಹ ಆಲ್ ದ ಬೆಸ್ಟ್ ಸರ್. ಸರ್ ವರ್ತೂರು ಸಂತೋಷರಿಗೆ ನಾನು ಇಷ್ಟ ಹೇಳೋದು, ಅವರಿಗೆ ಹಣದ್ದು ಏನೂ ಅವಶ್ಯಕತೆ ಇಲ್ಲ. ಅವರಿಗೆ ರೈತರ ಮಗ ಅಂತ ಅವರು ಎದೆ ತಟ್ಟಿ ಅವರು ಹೇಳಿದ್ದು, ಅದು ನನಗೂ ಹಾರ್ಟ್ಲಿ ಆಗಿ ತುಂಬ ಖುಷಿಯಾಗಿದೆ ಅದು ರಿಯಲಿ. ಸೊ ಅವರು ಸೆಕೆಂಡ್ ಅಲ್ಲ ಫಸ್ಟ್ ಏನು ಬಂದರೂ ಸಹ ಅವರ ಹ್ಯಾಪಿಯೇ ನನಗೆ. ಸೊ ಇವರು ಈಗ ಜಸ್ಟ್ ತುಂಬ ಏನು ಇನ್ಸಲ್ಟಲ್ಲಿದ್ದಾರೆ ಈಗ ನಮ್ಮ ಪ್ರತಾಪ್ ಅವರು. ಸೊ ಅವರಿಗೆ ಒಂದು ಈ ವೇದಿಕೆ ಒಂದು ರೈಟ್ ಅವರಿಗೆ ತೋರಿಸಲಿಕ್ಕೆ ಪಬ್ಲಿಕ್ಗೆ, ಎಸ್ ಐ ಆಮ್ ಅಂತ ತೋರಿಸಲಿಕ್ಕೆ ಇದೊಂದು ಅವರಿಗೊಂದು ವೇದಿಕೆ. ಸೊ ಇವರು ಇಬ್ಬರು ಸೂಟೇಬಲೇ. ಮಿಕ್ಕಿದವರು ನನ್ನ ಬಗ್ಗೆ ನಾನು ಮಾತಾಡೋದಿಲ್ಲ. ಇದು ನಮ್ಮ ಸ್ವಲ್ಪ ಹಾರ್ಟಲ್ಲಿ ಇದ್ದಾರೆ ಅವರು. ಸೊ ಇಬ್ಬರಿಗೆ ನಾನು ಬೆಸ್ಟ್ ವಿಶ್ ಕೊಡ್ತೇನೆ ಅಷ್ಟೇ ಸರ್. ಪಬ್ಲಿಕ್ಗೆ ಸರ್ ಅದು ನನ್ನ ಬಗ್ಗೆ ಸಹ ಮಾತಾಡಿ, ನಿಮ್ಮ ಬಗ್ಗೆ ಸಹ ನೆಗೆಟಿವ್ ಮಾತಾಡಿದೆ, ಅದು ಅವ್ರ ಕೆಲಸ ಸರ್. ಅವರು ನೆಗೆಟಿವ್ ಮಾತಾಡಿದ್ರೆ ನನಗೆ ಮುಂದೆ ಹೋಗಲಿಕ್ಕೆ ಅದು ಚಾನ್ಸೇ ಸಿಗೋದಿಲ್ಲ. ಯಾಕಂದರೆ ನಾವು ಸೋಂಬೇರಿಯಾಗಿ ಆಗ್ತೇವೆ. ಅವರು ನಮ್ಮನ್ನು ಬಡಿದು ಎಬ್ಬಿಸೋದು, ನೆಕ್ಸ್ಟ್ ಲೆವೆಲ್ಗೆ ಹೋಗಲಿಕ್ಕೆ ಅವ್ರು ನಮಗೆ ಆಪ್ಷನ್ ಸರ್. ಅದು ಆ ಆಪ್ಷನನ್ನು ನಾವು ರಿಸೀವ್ ಮಾಡಿದರೆ ನಾವು ಗುರಿ ಮುಟ್ಬೋದು. ಇಲ್ಲ ಗುರಿಯೇ ಗೊತ್ತಿಲ್ಲದ್ರೆ, ಯಾರು ಎಬ್ಬಿಸಲಿಲ್ಲಾದರೆ ನಾವು ಹೇಗೆ ಹೋಗೋದು? ಅವರೆಲ್ಲ ಬೇಕು ನಮಗೆ, ಅದೆಲ್ಲ ನಮಗೆ ದೊಡ್ಡ ಕೀ ಅದು. 100% ಸರ್. ಯಾಕಂದರೆ ಅವರೇ ಅಲ್ಲಿ ನೆಗೆಟಿವ್ ವಿಚಾರ ಅವರು ಮಾಡುವಾಗ ಪಬ್ಲಿಕ್ ಅವರನ್ನು ನೋಡ್ತದೆ ಅಲ್ಲಿ ಏನು ಮಾಡಿದ್ದಾರೆ. ಎಲ್ಲರೂ ಹುಚ್ಚರಲ್ಲ ಸರ್, ನಾವೆಲ್ಲ ಹುಚ್ಚರ ಅಲ್ಲಲ್ಲ. ನಮಗೆಲ್ಲ ಒಂದು ಸ್ವಲ್ಪ ಜ್ಞಾನ ದೇವರು ಕೊಟ್ಟಿದ್ದಾರಲ್ಲ. ಸೊ ಎಲ್ಲ ಅರ್ಥ ಆಗುತ್ತೆ. ಸೊ ವಿನ್ನಿಂಗ್ ಆಗುವಾಗ ಎಸ್ ರಿಯಾಲಿಟಿ ಏನಂತ ಗೊತ್ತಾಗ್ತದೆ ಅಷ್ಟೇ ಸರಿ. ಇಬ್ಬರಿಗೆ ಆರೋಗ್ಯ ಆಯುಷ್ಯ ಎಲ್ಲ ಒಳ್ಳೆ ಕೊಡಲಿ, ಅವರಿಗೆ ವಿನ್ ಆಗಲಿ. ಒಂದು ಪಬ್ಲಿಕ್ಗೆ ಬರುವಾಗ ಅವರಿಗೆ ಅದು ಆಹಾರ ಆಗ್ತಾರಲ್ಲ, ಅದು ತುಂಬ ಬರಲಿ ಅಂತ ನಾನು ವಿಶ್ ಮಾಡ್ತೇನೆ ಅಷ್ಟೇ ಸರ್. ಥ್ಯಾಂಕ್ ಯು ಸರ್. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.